ನಮಸ್ಕಾರ. ಟಿ20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಸಂಜು ಸ್ಯಾಮ್ಸನ್ಗೆ ಕೇರಳ ಸರ್ಕಾರ ನೀಡಿತು ಬಂಪರ್ ಆಫರ್. ಸಿಎಂ ಮಾಡಿದರು ದೊಡ್ಡ ಘೋಷಣೆ. ಸಂಜು ಸ್ಯಾಮ್ಸನ್ಗೆ ಬಿಗ್ ಪೋಸ್ಟ್ನ ಆಫರ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಸಂಜು ಸ್ಯಾಮ್ಸನ್ ಟಿ20 ಕ್ರಿಕೆಟ್ನ ಬೆಸ್ಟ್ ಓಪನರ್ ಹೌದೋ ಅಥವಾ ಇಲ್ಲವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ 2026ರ ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 96 ರನ್ಗಳ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ ಸತತ 2ನೇ ಹಾಗೂ ಒಟ್ಟಾರೆ 3ನೇ ಟಿ20 ವಿಶ್ವಕಪ್ ಗೆದ್ದ ವಿಶೇಷ ಸಾಧನೆಯನ್ನ ಭಾರತ ನಿರ್ಮಿಸಿದೆ. ಈ ಮುಖ್ಯವಾಗಿ ಹಿಸ್ಟರಿ ಡಿಫೀಟೆಡ್ ಮತ್ತು ಹಿಸ್ಟರಿ ರಿಪೀಟೆಡ್ ಎನ್ನುವ ತನ್ನ ಘೋಷ ವಾಕ್ಯದೊಂದಿಗೆ ಕಪ್ ಎತ್ತಿ ಹಿಡಿದಿದೆ ಸ್ನೇಹಿತರೆ. ಇದಲ್ಲದೆ ತವರಿನಲ್ಲಿ ನಡೆದ ಟಿ20 ವಿಶ್ವಕಪ್ ಗೆದ್ದ ಮೊದಲ ತಂಡ ಎಂದು ಭಾರತ ಕರೆಸಿಕೊಳ್ತಾ ಇದೆ. ಭಾರತ ಈ ಟ್ರೋಫಿ ಗೆದ್ದಿದೆ ಅಂದ್ರೆ ಅದಕ್ಕೆ ಸಂಜು ಸ್ಯಾಮ್ಸನ್ ಒಂದರ್ಥದಲ್ಲಿ ನೇರ ಕಾರಣ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಸತತ 3 ಕ್ರೂಷಿಯಲ್ ಪಂದ್ಯಗಳಲ್ಲಿಯೂ ಕೂಡ ತಮ್ಮ ಬೆಸ್ಟ್ ಆಟವನ್ನು ನೀಡುವ ಮೂಲಕ ತಂಡದ ಗೆಲುವಿನಲ್ಲಿ ಮಹತ್ತರವಾದ ಪಾತ್ರ ನಿರ್ವಹಿಸಿದ್ದಾರೆ. ನಿಮ್ಗೆ ನೆನಪಿರಬಹುದು, ಕಲ್ಕತ್ತಾದಲ್ಲಿ ನಡೆದ ವಿಂಡೀಸ್ ವಿರುದ್ಧದ ಆ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಸಾಲಿಡ್ ಇನ್ನಿಂಗ್ಸ್ ಕಟ್ಟಿದರು ಸ್ನೇಹಿತರೆ. ಆ ಪಂದ್ಯದಲ್ಲಿಯೂ ಕೂಡ ಅವರೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರು. ಅದಾದ ಬಳಿಕ ಮುಂಬೈನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿಯೂ ಕೂಡ ಸಂಜು ಸ್ಯಾಮ್ಸನ್ ಭರ್ಜರಿ ಆಟವನ್ನು ಪ್ರದರ್ಶಿಸುವ ಮೂಲಕ ಅಲ್ಲಿಯೂ ಕೂಡ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರ ನಿರ್ವಹಿಸಿದರು. ಇದಲ್ಲದೆ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿಯೂ 89 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ ಅವರು ಸಂಜು ಸ್ಯಾಮ್ಸನ್ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಟೀಮ್ ಇಂಡಿಯಾ ಕಪ್ ಗೆಲ್ಲಲು ಇದೀಗ ಸಂಜು ಸ್ಯಾಮ್ಸನ್ ಒಂದರ್ಥದಲ್ಲಿ ನೇರ ಕಾರಣ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇದೀಗ ಇದನ್ನೆಲ್ಲ ಗಮನಿಸಿರುವ ಕೇರಳ ಸರ್ಕಾರ ಇದೀಗ ಸಂಜು ಸ್ಯಾಮ್ಸನ್ ರವರಿಗೆ ಬಿಗ್ ಆಫರ್ ಒಂದು ಕೊಟ್ಟಿದೆ ಸ್ನೇಹಿತರೆ. ಮೂಲ ವರದಿಗಳ ಪ್ರಕಾರ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ರವರು ಸಂಜು ಸ್ಯಾಮ್ಸನ್ ರವರಿಗೆ ಸಿವಿಲ್ ಪೋಸ್ಟ್ ನ ಆಫರ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ನೇಹಿತರೆ. ಈ ಮುಖ್ಯವಾಗಿ ವಿಶ್ವಕಪ್ ಗೆದ್ದಿರುವ ಖುಷಿಯಲ್ಲಿರುವ ಸಂಜು ಸ್ಯಾಮ್ಸನ್ ರವರಿಗೆ ಇದು ಬಿಗ್ ಆಫರ್ ಅಂತಾನೆ ಹೇಳಬಹುದು. ಸಂಜು ಸ್ಯಾಮ್ಸನ್ ರವರ ಕುರಿತು ಮಾತನಾಡಿದ ಸಿಎಂ ಪಿಣರಾಯಿ ವಿಜಯನ್ ರವರು ಈ ರೀತಿಯಾಗಿ ಹೇಳಿದ್ದಾರೆ. ನೀವು ನಮ್ಮ ರಾಜ್ಯದ ಹೆಮ್ಮೆ. ವಿಶ್ವಕಪ್ ಉದ್ದಕ್ಕೂ ನೀವು ಆಡಿದ ಆಟ ಸ್ಫೂರ್ತಿದಾಯಕ. ನಿಮ್ಮಿಂದ ಅನೇಕ ಯುವ ಪೀಳಿಗೆಗಳು ಸ್ಫೂರ್ತಿಯನ್ನ ಪಡೆಯಲಿದ್ದಾರೆ. ಅನೇಕರಿಗೆ ನೀವು ರೋಲ್ ಮಾಡೆಲ್ ಆಗಿದ್ದೀರಿ ಎಂದು ಪಿಣರಾಯಿ ವಿಜಯನ್ ಬರೆದುಕೊಂಡಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ನಿಮ್ಮ ಈ ನಿಸ್ವಾರ್ಥ ಸೇವೆಗಾಗಿ ನಮ್ಮ ಸರ್ಕಾರದಲ್ಲಿ ನಿಮಗೆ ಯಾವಾಗಲೂ ಆದ್ಯತೆ ಇರಲಿದೆ ಮತ್ತು ಇದೇ ದೃಷ್ಟಿಕೋನದಿಂದ ನಿಮಗೆ ನಾಗರಿಕ ಸೇವೆಯ ಆಫರ್ ನೀಡಲು ಮುಂದಾಗಿದ್ದೇವೆ ಎಂದು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಇದರೊಂದಿಗೆ ಸಂಜು ಸ್ಯಾಮ್ಸನ್ ರವರಿಗೆ ಕೇರಳ ಸರ್ಕಾರ ಬಿಗ್ ಆಫರ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಈ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.